ಮನೆಯ ಆಯಾ ಪೆದ್ದು ಹುಡುಗಿಯನ್ನು ಮಾಡಿದ್ದೆನು. ಈಕೆಯ ಹೆಸರು ಹರ್ಷ ಹಾಗೂ ಅವನ ಪತ್ನಿ ಸುಜಾತ. ಅವರಿಬ್ಬರು ಮನೆಯಲ್ಲಿ ಜಗಳ ಮಾಡುತ್ತಾ ಇರುತ್ತಾರೆ. ಏಕೆಂದರೆ ಹರ್ಷನ ತಂಗಿ ಮಂದಬುದ್ಧಿಯವಳಾಗಿರುತ್ತಾಳೆ. ಆಕೆಗೆ ಚಿಕಿತ್ಸೆ ನಡೆಯುತ್ತಿರುತ್ತದೆ. ಆಕೆಗೆ 18 ವರ್ಷ ತುಂಬಿದರೂ ಕೂಡ ಚಿಕ್ಕ ಮಗುವಿನ ಮನಸ್ಸು ಇರುತ್ತದೆ. ಅದಕ್ಕಾಗಿ ಅವಳನ್ನು ನೋಡಿಕೊಳ್ಳಲು ನನಗೆ ಆಗುತ್ತಿಲ್ಲ, ಯಾರಾದರೂ ಆಯಾಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಿ ಎಂದು ಜಗಳ ಮಾಡುತ್ತಾಳೆ. ಆಗ ಹರ್ಷ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಹರ್ಷ ಯಾವಾಗಲೂ ತನ್ನ ತಂಗಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಆದರೆ ಸುಜಾತ ಆಕೆಯನ್ನು ನೋಡಿಕೊಳ್ಳಲಾಗದೆ ಯಾವಾಗಲೂ ಬೈಯುತ್ತಾ ಇರುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ರೋಮಾ ಎಂಬ ಹುಡುಗಿ ಬರುತ್ತಾಳೆ. ಆಕೆ ನಾನು ಪಕ್ಕದ ಆಶ್ರಮದಿಂದ ಬಂದಿದ್ದೇನೆ, ನನ್ನನ್ನು ಅಲ್ಲಿಯ ಮ್ಯಾನೇಜರ್ ನಿಮ್ಮ ಮನೆಗೆ ಹೋಗಲು ಹೇಳಿದರು. ಇಲ್ಲಿ ಒಂದು ಹುಡುಗಿಯನ್ನು ನೋಡಿಕೊಳ್ಳಲು ಆಯಾ ಬೇಕು ಅಂತ ಹೇಳಿದ್ದಾರೆ ಎಂದು ಹೇಳುತ್ತಾಳೆ. ನಂತರ ಆಕೆಯನ್ನು ಇವರು ಬರಮಾಡಿಕೊಳ್ಳುತ್ತಾರೆ. ಆಗ ರೋಮಾ ಡಾಲಿ ಜೊತೆ ಪ್ರೀತಿಯಿಂದ ಮಾತನಾಡುತ್ತಾಳೆ. ಅವಳನ್ನು ಬೇಗ ನಗಿಸುತ್ತಾಳೆ. ಇದರಿಂದ ಮನೆಯವರು ಇಂಪ್ರೆಸ್ ಆಗಿ ಬಿಡುತ್ತಾರೆ. ಈಕೆ ನಮ್ಮ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ನಂಬುತ್ತಾರೆ. ಡಾಲಿ ಕೂಡ ರೋಮಾಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತಾಳೆ. ಆಗ ಈ ಕೆಲಸದವರನ್ನು ಪೊಲೀಸ್ ವೆರಿಫಿಕೇಶನ್ ಮಾಡಿಸು ಎಂದು ಹರ್ಷ ಹೇಳುತ್ತಾನೆ. ಮರುದಿನ ಡಾಲಿ ಮಹಡಿ ಮೇಲಿಂದ ಪಕ್ಕದ ಮನೆಯ ಗೆಳೆಯ ಯಶ್ನನ್ನು ನಾನು ಡ್ರಾಯಿಂಗ್ ಮಾಡಿದ್ದೇನೆ, ಬಂದು ನೋಡು ಎಂದು ಹೇಳುತ್ತಾಳೆ. ಆಗ ಯಶ್ ನಾನು ಸಂಜೆ ಬಂದು ನೋಡುತ್ತೇನೆ ಎಂದು ಹೇಳುತ್ತಾನೆ. ಅವನನ್ನು ಗಮನಿಸಿದ ರೋಮಾ ಇವನನ್ನು ಕಂಡರೆ ನಿನಗೆ ಇಷ್ಟನಾ ಎಂದು ಕೇಳುತ್ತಾಳೆ. ಆಗ ಡಾಲಿ ಹೌದು ಎಂದು ಸನ್ನೆ ಮಾಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ರೋಮಾಳ ಬಾಯ್ ಫ್ರೆಂಡ್ ರಾಜು ಕರೆ ಮಾಡಿ ಆಕೆ ಇರುವ ಮನೆಗೆ ಬರುತ್ತಾನೆ. ನಂತರ ಅವನು ಮಲಗಿರುವ ಡಾಲಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ ಇರುತ್ತಾನೆ. ಆಗ ಅವನನ್ನು ತಡೆದ ರೋಮಾ ಅವನಿಗೆ ಮನೆಯಲ್ಲಿ ಕದ್ದಿರುವ ಹಣವನ್ನು ಕೊಡುತ್ತಾಳೆ. ನಾನು ಆಕೆಯನ್ನು ಆ ಕೆಲಸಕ್ಕೆ ರೆಡಿ ಮಾಡಬೇಕು, ಅಲ್ಲಿಯವರೆಗೂ ಆಕೆಯ ಹತ್ತಿರ ಸುಳಿಯಬೇಡ ಎಂದು ಬೈಯುತ್ತಾಳೆ. ಆಗ ರಾಜು ಹಾಗೂ ರೋಮಾ ಇಬ್ಬರು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಅಂದು ಸಂಜೆ ಯಶ್ ಕೂಡ ಮನೆಗೆ ಬರುತ್ತಾನೆ. ಆದರೆ ಅದು ರೋಮಾಗೆ ಇಷ್ಟವಾಗುವುದಿಲ್ಲ. ಆಮೇಲೆ ಯಶ್ಗೆ ತಾನು ಮಾಡಿರುವ ಡ್ರಾಯಿಂಗ್ಗಳನ್ನು ಡಾಲಿ ತೋರಿಸುತ್ತಾಳೆ. ಅವನು ಆಕೆಗೆ ಕತೆ ಕೂಡ ಹೇಳುತ್ತಾನೆ. ಮರುದಿನವೇ ರೋಮಾ ಸುಜಾತಳಿಗೆ ಆ ಯಶ್ ಈ ಮನೆಗೆ ಬರುವುದು ಒಳ್ಳೆಯದಲ್ಲ, ಏಕೆಂದರೆ ಡಾಲಿ ವಯಸ್ಸಿಗೆ ಬಂದಿದ್ದಾಳೆ, ಏನಾದರೂ ಹೆಚ್ಚು ಕಮ್ಮಿಯಾದರೆ ಮನೆ ಮರ್ಯಾದೆ ಹೋಗುತ್ತದೆ ಎಂದು ಅವಳ ತಲೆಗೆ ಹುಳ ಬಿಟ್ಟಿರುತ್ತಾನೆ. ಇತ್ತ ಟಿವಿಯಲ್ಲಿ ನೋಡಿದ ಡಾಲಿ ನಾನು ಅದೇ ತರಹ ಸುಂದರವಾಗಿ ಕಾಣಬೇಕು ಎಂದು ರೋಮಾ ಬಳಿ ಹೇಳುತ್ತಾಳೆ. ಈ ಕಡೆ ರಾಜು ದಂಧೆ ನಡೆಸುವ ಕಮಲಾ ಬಳಿ ಕೆಲಸ ಮಾಡುತ್ತಿರುತ್ತಾನೆ. ಆಗ ಕಮಲಾ ನನಗೆ ಆದಷ್ಟು ಬೇಗ ಕನ್ಯಾ ಆಗಿರುವ ಹುಡುಗಿಯರು ಬೇಕು ಎಂದು ಅವನಿಗೆ ಒತ್ತಡ ಹಾಕುತ್ತಾಳೆ. ನಂತರ ಮನೆಯಲ್ಲಿ ರೋಮಾ ಆಕೆಗೆ ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ತೋರಿಸಿ ದೊಡ್ಡವರ ರೀತಿ ಪ್ರೀತಿ ಮಾಡಬೇಕು, ಇದರಿಂದ ನೀನು ಬುದ್ಧಿವಂತೆಯಾಗುತ್ತೀಯಾ, ಇದರಿಂದ ಯಶ್ಗೆ ಕೂಡ ಇಷ್ಟವಾಗುತ್ತದೆ ಎಂದು ಡಾಲಿಯ ತಲೆ ಕೆಡಿಸುತ್ತಾಳೆ. ನಂತರ ರೋಮಾಗೆ ಕರೆ ಮಾಡಿದ ಕಮಲಾ ಇಂದು ಮಧ್ಯಾಹ್ನವೇ ನನ್ನ ಕಸ್ಟಮರ ಮನೆಗೆ ಬರುತ್ತಾರೆ, ನೀನು ಹೇಗಾದರೂ ಮಾಡಿ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡು ಎಂದು ಹೇಳುತ್ತಾಳೆ. ಅದರಂತೆ ಒಬ್ಬ ಶ್ರೀಮಂತ ವ್ಯಕ್ತಿ ಪಿಜ್ಜಾ ತೆಗೆದುಕೊಂಡು ರೋಮಾ ಮನೆಗೆ ಬರುತ್ತಾನೆ. ನಂತರ ಡಾಲಿಗೆ ನಿನಗೆ ಪಿಜ್ಜಾ ಕೊಡುತ್ತೇನೆ, ಜೊತೆಗೆ ಕೆಲವು ಗೇಮ್ಸ್ಗಳನ್ನು ಹೇಳಿಕೊಡುತ್ತೇನೆ ಎಂದು ಆ ವ್ಯಕ್ತಿ ತಲೆ ಕೆಡಿಸುತ್ತಾನೆ. ನಂತರ ರೋಮಾ ಆಕೆಗೆ ಮತ್ತು ಬರುವ ಜ್ಯೂಸನ್ನು ಕೊಡುತ್ತಾಳೆ. ಅದನ್ನು ಕುಡಿದ ಡಾಲಿ ಆ ವ್ಯಕ್ತಿಯ ಜೊತೆ ರೂಮಿಗೆ ಹೋಗುತ್ತಾಳೆ. ಅಲ್ಲಿ ಆಕೆಯ ಶೀಲಾಹರಣ ನಡೆಯುತ್ತದೆ. ನಂತರ ಎಲ್ಲ ಮುಗಿದ ಮೇಲೆ ಹೊರಗೆ ಬಂದ ಡಾಲಿ ಆ ವ್ಯಕ್ತಿ ನನ್ನನ್ನು ಎಲ್ಲೆಲ್ಲೋ ಮುಟ್ಟಿದರು, ನೋಯಿಸಿದರು, ಈ ದೊಡ್ಡವರ ರೀತಿ ಪ್ರೀತಿ ಮಾಡುವುದು ತುಂಬಾ ನೋವಾಗುತ್ತದೆ ಎಂದು ಹೇಳುತ್ತಾಳೆ. ಆಗ ರೋಮಾ ಆಕೆಗೆ ಪಿಜ್ಜಾ ಕೊಟ್ಟು ಸಮಾಧಾನ ಮಾಡುತ್ತಾಳೆ. ಅಂದು ಸಂಜೆ ಬಂದ ಯಶ್ಗೂ ಕೂಡ ಏನೋ ಒಂದು ನೆಪ ಹೇಳಿ ಮನೆಗೆ ಬರದಂತೆ ರೋಮಾ ತಡೆಯುತ್ತಾಳೆ. ಆಕೆ ಮಾಡಿ ಮೇಲೆ ಕೂಡ ಯಶ್ಗೆ ಕಾಣಿಸುವುದಿಲ್ಲ. ನಂತರ ಡಾಲಿಗೆ ನೀನು ಯಾವುದೇ ಕಾರಣಕ್ಕೂ ನಡೆದ ವಿಷಯವನ್ನು ಮನೆಯಲ್ಲಿ ಹೇಳಬಾರದು, ಒಂದು ವೇಳೆ ಹೇಳಿದರೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಡುತ್ತಾರೆ, ಆಗ ನೀನು ಭಿಕ್ಷೆ ಬೇಡಬೇಕಾಗುತ್ತದೆ ಎಂದು ರೋಮಾಗೆ ಹೆದರಿಸುತ್ತಾಳೆ. ನಂತರ ಡ್ರಾಯಿಂಗ್ ಹೇಳಿಕೊಡಲು ಬಂದಿದ್ದ ಯಶ್ನ ತಾಯಿಗೂ ಕೂಡ ಡಾಲಿ ರೆಸ್ಪಾನ್ಸ್ ಮಾಡುವುದಿಲ್ಲ. ಆಗ ಆಕೆ ಮಗನ ಜೊತೆ ಮಾತನಾಡುತ್ತಾಳೆ. ಆಗ ಅವರಿಬ್ಬರಿಗೆ ರೋಮಾ ಆಯಾ ಆಗಿ ಆ ಮನೆಗೆ ಬಂದ ಮೇಲೆ ಅಲ್ಲಿ ಏನೋ ನಡೆಯುತ್ತಿದೆ ಎಂದು ಅನುಮಾನ ಬರುತ್ತದೆ. ಅಂದು ಸುಜಾತ ಮನೆಗೆ ಬಂದಾಗ ಒಬ್ಬ ಯಾರೋ ಗಂಡಸು ಆ ಮನೆಯಿಂದ ಓಡಿ ಹೋಗುವುದನ್ನು ನೋಡುತ್ತಾಳೆ. ರೋಮಾಳನ್ನು ಕೇಳಿದಾಗ ಆತ ನನ್ನ ಕಸಿನ್ ಬ್ರದರ್ ಎಂದು ಸುಳ್ಳು ಹೇಳುತ್ತಾಳೆ. ಆಗಲೇ ಡಾಲಿ ವಿಚಿತ್ರವಾಗಿ ವರ್ತಿಸುತ್ತಾ ಇರುತ್ತಾಳೆ. ಆಕೆಗೆ ತಕ್ಷಣ ವಾಮಿಟ್ ಆಗುತ್ತದೆ. ಅದನ್ನು ನೋಡಿ ಸುಜಾತ ಗಾಬರಿಯಾಗುತ್ತಾಳೆ. ಆಗ ರೋಮಾ ಡಾಕ್ಟರ್ಗೆ ಕರೆ ಮಾಡಬೇಡಿ, ನಾನು ಮೊದಲೇ ಡಾಕ್ಟರನ್ನು ಕೇಳಿ ಈಕೆಗೆ ಔಷಧಿ ಕೊಟ್ಟಿದ್ದೇನೆ ಎಂದು ಸುಳ್ಳು ಹೇಳುತ್ತಾಳೆ. ನಂತರ ರಾಜು ಕರೆ ಮಾಡಿ ಹೊಸ ಕಸ್ಟಮರ್ ಬರುತ್ತಿದ್ದಾರೆ ರೋಮಾಗೆ ಹೇಳುತ್ತಾನೆ. ಆಗ ರೋಮಾ ದಯವಿಟ್ಟು ಇಂದು ಕಳುಹಿಸಬೇಡ, ಏಕೆಂದರೆ ಆಕೆಗೆ ವಾಮಿಟ್ ಆಗುತ್ತಿದೆ, ನಾನು ಚೆಕ್ ಮಾಡಿದ್ದೇನೆ, ಆಕೆ ಪ್ರೆಗ್ನೆಂಟ್ ಆಗಿ ಬಿಟ್ಟಿದ್ದಾಳೆ ಎಂದು ಹೇಳುತ್ತಾಳೆ. ಆಗ ರಾಜು ಕಮಲಾ ಮೇಡಮ್ ಬಲವಂತ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ರೋಮಾ ಮತ್ತೆ ಡಾಲಿಯನ್ನು ಒಪ್ಪಿಸಲು ಬರುತ್ತಾಳೆ. ಆದರೆ ಈ ಸಲ ಡಾಲಿ ನಿರಾಕರಿಸಲು ಶುರು ಮಾಡುತ್ತಾಳೆ. ಆಕೆ ಕೊಟ್ಟ ಬಟ್ಟೆಯನ್ನು ಹಾಕಿಕೊಳ್ಳುವುದಿಲ್ಲ ಎಂದು ಹಠ ಮಾಡುತ್ತಾಳೆ. ಆಗ ಕೋಪದಲ್ಲಿ ರೋಮಾ ಹೊಡೆದು ಬಿಡುತ್ತಾಳೆ. ನೀನು ಎಷ್ಟು ಕೆಟ್ಟವಳು, ನೀನು ನನ್ನಿಂದ ದೂರ ಇರು ಎಂದು ಡಾಲಿ ಹೇಳಲು ಶುರು ಮಾಡಿದಾಗ ಮತ್ತೆ ರೋಮಾ ಆಕೆಯನ್ನು ಕ್ಷಮೆ ಕೇಳಿ ಒಪ್ಪಿಸಲು ಪ್ರಯತ್ನ ಮಾಡುತ್ತಾಳೆ. ಆಗ ಕೋಪಗೊಂಡ ಡಾಲಿ ಇವತ್ತು ಮನೆಯವರಿಗೆಲ್ಲ ನಾನು ವಿಷಯವನ್ನು ಹೇಳುತ್ತೇನೆ ಎಂದು ಹೇಳಿ ಮಹಡಿ ಮೇಲೆ ಹೋಗಿ ಚಿತ್ರ ಬಿಡಿಸಿ ಆ ಪೇಪರನ್ನು ಯಶ್ ಮೇಲೆ ಎಸೆಯುತ್ತಾಳೆ. ಅದನ್ನು ಗಮನಿಸಿದ ರೋಮಾ ಇನ್ನೆಲ್ಲಿ ಎಲ್ಲವನ್ನು ಹೇಳಿಬಿಡುತ್ತಾಳೋ ಎಂದು ಹೆದರಿ ಮಾಡಿಯಿಂದ ಆಕೆಯನ್ನು ತಳ್ಳಿಬಿಡುತ್ತಾಳೆ.
ಡಾಲಿ ಕೆಳಗೆ ಬಿದ್ದು ಪ್ರಾಣ ಬಿಡುತ್ತಾಳೆ. ಆಗ ಯಶ್ ಕಣ್ಣೀರು ಹಾಕಲು ಶುರು ಮಾಡುತ್ತಾನೆ. ಯಶ್ ತಾಯಿ ಕೂಡ ಅಲ್ಲಿಗೆ ಬರುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರೋಮ, ಇವನು ಈಕೆಯನ್ನು ಇಷ್ಟಪಡುತ್ತಿದ್ದ, ಪ್ರತಿದಿನ ಮನೆಗೆ ಬಂದು ಏನೇನೋ ಮಾಡುತ್ತಿದ್ದ, ಇದರಿಂದ ಈಕೆಯನ್ನು ಮಹಡಿಯಿಂದ ತಳ್ಳಿ ಇವನೇ ಕೊಲೆ ಮಾಡಿದ್ದಾನೆ ಎಂದು ಜನರ ಮುಂದೆ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಆಗ ಯಶ್ನ ತಾಯಿ, ನಾನು ಈಗಲೇ ಪೊಲೀಸರಿಗೆ ಕರೆ ಮಾಡುತ್ತೇನೆ, ಇಲ್ಲಿ ಯಾರ್ಯಾರೋ ಬರುತ್ತಿದ್ದರು ಎಂದು ನನಗೆ ಗೊತ್ತು ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಮನೆಯಿಂದ ಓಡಿ ಹೋಗುತ್ತಿದ್ದ ರಾಜುನನ್ನು ನೋಡಿ ಯಶ್ ಹಿಡಿದುಕೊಂಡು ಬರುತ್ತಾನೆ. ಅಷ್ಟರಲ್ಲಿ ಪೊಲೀಸರು ಕೂಡ ಬರುತ್ತಾರೆ. ಅವರು ರಾಜುನನ್ನು ಹಿಡಿದುಕೊಳ್ಳುತ್ತಾರೆ. ಆಗ ಡಾಲಿ ಬರೆದಿದ್ದ ಡ್ರಾಯಿಂಗ್ ಕೂಡ ಸಿಗುತ್ತದೆ. ಅದರಲ್ಲಿ ಆಕೆಯನ್ನು ಗಂಡಸರು ಹಾಳು ಮಾಡಿ ಹಿಂಸೆ ಮಾಡುವ ರೀತಿ ಬರೆದಿರುತ್ತಾಳೆ. ಅದೇ ಸಮಯಕ್ಕೆ ಹರ್ಷ ಹಾಗೂ ಸುಜಾತ ಬಂದು ಡಾಲಿಯ ಮುಂದೆ ಕಣ್ಣೀರು ಹಾಕುತ್ತಾರೆ. ಆಗ ಪೊಲೀಸರು ರಾಜು ಹಾಗೂ ರೋಮಾರನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿ ವಿಚಾರಣೆ ನಡೆಸುತ್ತಾರೆ. ಆಗ ರೋಮ ತಾವು ಮಾಡುತ್ತಿದ್ದ ದಂಧೆ ಹಾಗೂ ಡಾಲಿಗೆ ಕೊಟ್ಟಿರುವ ಹಿಂಸೆ ಬಗ್ಗೆ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾಳೆ. ಆಗ ಅವರಿಗೆ ಶಿಕ್ಷೆಯಾಗುತ್ತದೆ. ಇತ್ತ ಡಾಲಿಯ ಮನೆಯಲ್ಲಿ ಶೋಕಾಚರಣೆ ನಡೆಯುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಕ್ರೈಮ್ ಅಲರ್ಟ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾನಿಕಾರಕ್ ಆಯಾ ಎಂದು ಹುಡುಕಿ ನೋಡಬಹುದು.